ಪ್ರೈಸ್ ತಗೋಬೇಕು, ಅವನಲ್ಲಿ ಒಂದು ಪ್ರೌಡ್ ಫೀಲ್ ಆಗಬೇಕು ಅನ್ನೋ ಉದ್ದೇಶದಿಂದ 10 ಹಲವು ಅಂದರೆ 10ರಿಂದ 15 ಗೇಮ್ಸ್, ಒಂದು 10ರಿಂದ 15 ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿ ಅದರಲ್ಲಿ ಆಲ್ಮೋಸ್ಟ್ ಆಲ್ 99.9% ಎಲ್ಲ ಮಕ್ಕಳಿಗೂ ಪ್ರೈಸ್ ಸಿಗುವಂತಾಗಿದೆ. ಅಂದರೆ ಯಾವುದೋ ಒಂದು ಪ್ರತಿಭೆ ಆ ಮಗುವಿನಲ್ಲಿ ಇದೆ, ಅದನ್ನ ಗುರುತಿಸ್ಬಿಟ್ಟು ಅದಕ್ಕೆ ಒಂದು ಪುರಸ್ಕರಿಸುವಂತಹ ಒಂದು ಕಾರ್ಯಕ್ರಮ ಚೆನ್ನಾಗಿ ಬರಲಿ. ನೀವು ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದೋದ್ರೆ ಏನು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಏನ್ ಹೇಳಿ ನಾನು ಏನ್ ಹೇಳಿದೆ, ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಈಗ ಗಣಿತ ಇದೆ, ಯಾರಿಗೆ ಕೂಡೋದಕ್ಕೆ, ಕಳೆಯೋದಕ್ಕೆ, ಗುಣಿಸೋದಕ್ಕೆ, ಬಾಗಿಸೋದಕ್ಕೆ ಬರುತ್ತೆ ಅವ್ರು ಎಲ್ಲರೂ 100 ತೆಗೆಯೋದಕ್ಕೆ ಶಕ್ತಿ ಇದೆ. ಬಟ್ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವ ಅನ್ನೋ ಮುಖ್ಯ. ಅದಕ್ಕಿಂತ ಜಾಸ್ತಿ ಏನು ಇಲ್ಲ. ಅದು ಆಲ್ಜಿಬ್ರಾ ಇರ್ಬೋದು, ಮಾಮೂಲಾರು ಇರ್ಬೋದು, ಟ್ರಿಗ್ನೋಮೆಟ್ರಿ ಇರ್ಬೋದು, ಕ್ಯಾಲ್ಕುಲಸ್ ಇರ್ಬೋದು. ಇಷ್ಟೇ ಇಂಪಾರ್ಟೆಂಟ್. ನಾವು ಕೂಡಕ್ಕೆ, ಕಳೆಯಕ್ಕೆ, ಗುಣಿಸಕ್ಕೆ, ಭಾಗಿಸಕ್ಕೆ ಸರಿಯಾಗಿ ಬರುತ್ತಾ? ನಿಮ್ಗೆ ಸರಿಯಾಗಿ ಬರುತ್ತೆ ಅಂತಂದ್ರೆ ನೀವು 100% ಪಾಸ್. 2x² + 3x ನ ಕೂಡ ನಿಮ್ಗೆ ಬರಲ್ಲ ಅಂತಂದ್ರೆ ನಿಮಗೆ ಮ್ಯಾಥ್ಸ್ ಬರಲ್ಲ ಅಂತ. ನಿಮಗೆ ಅದು ಕೂಡ ಬರುತ್ತೆ ಅಂತಂದ್ರೆ ನಿಮಗೆ ಮ್ಯಾಥಮೆಟಿಕ್ಸ್ ಬರುತ್ತೆ ಅಂತ. ಅದಾದ ನಾನು ಹೇಳ್ತಿರೋದು ನೋಡಿ, ಹಿಂದೆ ಏನೇನು ಸಾಧನೆ ಮಾಡಿದರೆ ಅವರು ನ್ಯೂಟನ್ ಇರ್ಬೋದು, 300-400 ವರ್ಷದಿಂದ ಮಾಡಿದ್ದಾರೆ. ಏನು ಇದೆ, ಯಾವುದೇ ಇಲ್ಲಿಂದ ಭೂಮಿಯಿಂದ ಅಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ, ಮೂನ್ ಎಷ್ಟು ದೂರದಲ್ಲಿದೆ, ಯಾಕೆ ಸುತ್ತುತ್ತೆ, ಯಾಕೆ ಇವಾಗ ಆಗುತ್ತೆ, ಅಷ್ಟೊಂದು ಯೋಚನೆ ಮಾಡಿದ್ದಾರೆ. ಸಿ, ಇಮ್ಯಾಜಿನೇಷನ್ ಈಸ್ ಮೋರ್ ಪವರ್ಫುಲ್ ದನ್ ನಾಲೆಡ್ಜ್. ಯಾರು ಹೇಳೋದು? ಐನ್ಸ್ಟೈನ್ ಹೇಳೋದು. ಅಷ್ಟೊಂದು ಯೋಚನೆ ಮಾಡ್ತಾರೆ. ಈಗ ಯೋಚನೆ ಮಾಡದೆ ಹೋಗ್ಬಿಟ್ಟಿದೆ ಮಕ್ಕಳಿಗೆ, ಯೋಚನೆ ಇಲ್ಲ. ಅಟ್ಲೀಸ್ಟ್ ನಾನು ಹೇಳೋದೇನಂದ್ರೆ ಸರ್, ಇವ್ರಿಗೆ ಒಂದಿನ ನೀಟಾಗಿ ರೆಸಿಡೆನ್ಷಿಯಲ್ ಸ್ಕೂಲ್ ಮಕ್ಕಳಿಗೆ ರಾತ್ರಿ ಆಕಾಶ ತೋರಿಸಿದ್ರು ಸಾಕು. ನಮಗೆ ಇಲ್ಲಿ ಬರೋಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಎಷ್ಟೋ ಜನ ಗೊತ್ತಿಲ್ಲ. ಆದ್ರೆ ಅದು ಬೇಡ. ನಾವು ಬರೀ ಪುಸ್ತಕದ ಗುಲಾಮರಾದ ಬೇಡ, ಜೊತೆಗೆ ನಿಜವಾಗ್ಲೂ ಏನು ಅಂತ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಇದರಲ್ಲಿ ನಾನು 2 ಸಲ ಬರ್ತೀನಿ ನೋಡೋಣ, 8th 9th 10th ಮಕ್ಕಳಿಗೆ ಯಾವ ತರ ನೀವು ಓದ್ತಿದ್ರಿ ಅಂತ. ನಾನು ಹೇಳ್ತಾ ಇರೋದು, ಏನೇ ಓದಿ 100 ಬರೆದಿದ್ರು ಸಿಗ್ತಾ ಇಲ್ಲ. ಆದ್ರೆ ನೀವು ಏನು ಓದಿದಿರೋ ಅದನ್ನ ಅರ್ಥ ಮಾಡ್ಕೊಂಡು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹ ಒಂದು ಅವಕಾಶ ನಿಮ್ಗೆ ಬರ್ತಿದೆಯಲ್ಲ, ಇದು ನಿಮ್ಮೆಲ್ಲರ ಸೌಭಾಗ್ಯ. ಎಲ್ಲ ವಿದ್ಯಾರ್ಥಿಗಳು ಇಂತಹ ಒಂದು ಅವಕಾಶ ಸಿಗಲ್ಲ. ಕೇವಲ ಶಿಕ್ಷಣವನ್ನು ಪಡೆಯುವುದು ಅಷ್ಟೇ ಹೊರತು ಸಂಸ್ಕಾರ ಸಿಗುವುದು ಬಹಳ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ. ಆ ಸಂಸ್ಕಾರ ಸಿಗುವುದರಿಂದ ಎಷ್ಟೊಂದು ವಿದ್ಯಾವಂತರಾದವರು ಇವತ್ತು ನಮ್ಮ ಸಮಾಜದಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲು ಎನ್ನುವುದನ್ನು ಕಾಣ್ತಾ ಇದೆ. ಹಾಗಾಗಿ ಶಿಕ್ಷಣ ಯಾಕೆ ಸಿಗಬೇಕು ಅಂದ್ರೆ ಸಂಸ್ಕಾರಯುತವಾಗಿ ಸಿಗಬೇಕು. ಬೆಳೆಯುವ ಮಕ್ಕಳಲ್ಲಿ ತುಂಬಾ ಕಡಿಮೆ ಆಗ್ತದೆ. ಈಗ ನೋಡಿ, ನೀವೆಲ್ಲ ನಿಮ್ಮ ಪೇರೆಂಟ್ಸ್ಗಳು ಹಾಸ್ಟೆಲ್ ಹಾಕ್ತಿದ್ದಾರೆ. ಎಷ್ಟೋ ಜನ ಇಷ್ಟಪಟ್ಟು ಬಂದಿದ್ದೀರಾ, ಎಷ್ಟೋ ಜನ ಕಷ್ಟಪಟ್ಟು ಬಂದಿದ್ದೀರಾ. ಎಷ್ಟು ಜನ ಇಷ್ಟಪಟ್ಟು ಬಂದಿರೋ ಕೈ ಬಂದಿರೋ ಕೈ ಎತ್ತಿರೋ ಕಷ್ಟಪಟ್ಟು ಬಂದಿದ್ದೀರ ಅಂತ. ನೀವು ನಿಮಗೆ ಇಷ್ಟಪಟ್ಟು ನಾನು ಹಾಸ್ಟೆಲ್ಗೆ ಹೋಗ್ಬೇಕು ಅಂತ ಒಂದು ಮನೋಭಾವನೆಯಿಂದ ಬಂದಿದ್ದೀರ. ನಿಮಗೆ ಈ ತರ ಒಂದು ಉತ್ತಮ ಸಂಸ್ಕಾರ ಬೆಳೆಯುವಂತಹ ಪರಿಸರದಲ್ಲಿ ನಿಮ್ಮನ್ನ ಬೆಳೆಸಿದ್ದಾರೆ, ಕಲಿಸಿದ್ದಾರೆ. ಜೊತೆಗೆ ನೋಡಿ ಅಲ್ವಾ, ನೋಡಿ ಈಗ ಯಾರು ಕಷ್ಟಪಟ್ಟು ಬಂದಿದೆ ಅಂತ ಹೇಳಲೇಬಾರ್ದು. ಇಂತಹ ಸಂಸ್ಥೆಗೆ ಎಲ್ಲರೂ ನಾವು ಇಷ್ಟಪಟ್ಟು ಬಂದಿದ್ದೀವಿ ಸರ್, ನಮಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ.
ನೀವು ಕೂಡ ಡೆಸ್ಟಿನಿಯನ್ನ ತಳ್ಳೋದಕ್ಕೆ ಸೇರೋದಕ್ಕೆ ಆಗೋದಿಲ್ಲ. ಪ್ರಯತ್ನ ಎಷ್ಟಿದೆ? ಪ್ರಯತ್ನ ಕೇಳಿದ್ರೆ ಈಗ ಎಲ್ಲರೂ ಅರ್ಜುನ್ ಅಂತಾರೆ, ಹುಸೇನ್ ಬೋಲ್ಟ್ ಅಂತಾರೆ, ಕೊನೆಗೆ ಕಾಣ್ತಿದೆ ಅಂತ, ಅಥವಾ ಪಕ್ಷಿ ಕಣ್ಣೇ ಕಾಣ್ತಿದೆ ಅಂತ. ಬಟ್ ಅದು ಬೀಚ್ ಆಗಕ್ಕೆ ನಿಮ್ಮ ಪ್ರಯತ್ನ